ಹಾಯ್ ಗಾಯ್ಸ್. ಮನೆಯಲ್ಲಿ ಕೂತ್ಕೊಂಡು ಈ ವಿಡಿಯೋದಲ್ಲಿ ಮನೆಯಲ್ಲಿ ಕೂತ್ಕೊಂಡು ಮಾಡುವಂಥ ಕೆಲಸದ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ದೊಡ್ಡ ಸ್ಯಾಲ್ರಿ ಪ್ಯಾಕೇಜ್ ಇದೆ, ಮನೆಯಲ್ಲಿ ಕೂತ್ಕೊಂಡು ಆರಾಮವಾಗಿ ಕೆಲಸನ ಮಾಡ್ಬೋದು. ಬ್ಲಿಂಕಿಟ್ನವರ ಕಡೆಯಿಂದ ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಷನ್ನ ಹಾಕ್ತಾ ಇದ್ದಾರೆ. ಬ್ಲಿಂಕಿಟ್ನವರ ಕಡೆಯಿಂದ ವೆರಿಫೈಡ್ ಅನ್ನುವ ಜಾಬ್ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಇದೊಂದು ಮನೆಯಲ್ಲಿ ಕೂತ್ಕೊಂಡು ಮಾಡುವಂಥ ಕೆಲಸ. ಮನೆಯಲ್ಲಿ ಕೂತ್ಕೊಂಡು ಈ ವರ್ಕನ್ನು ಕಂಪ್ಲೀಟ್ ಮಾಡ್ಬೋದು. ಬ್ಲಿಂಕಿಟ್ನಲ್ಲಿ ನೀವು ಏನು ಮಾಡೋದು, ಕಂಪನಿಯಲ್ಲಿ ಏನು ಕೆಲಸ ಅಂದರೆ, ಫಸ್ಟ್ ಆಫ್ ಆಲ್ ಈ ಒಂದು ಅಮೆಝಾನು, ಮೀಶೋ ಹೇಗಿರ್ತಾರೆ ಹಾಗೇನೇ ಇಲ್ಲಿ ಒಂದೊಂದು ಪ್ರಾಡಕ್ಟನ್ನು ಆರ್ಡರ್ ಮಾಡುವಂಥದ್ದು. ಗ್ರೋಸರಿಯನ್ನು ಆರ್ಡರ್ ಮಾಡಿ ಅದನ್ನು ತರೋದು, ಆರ್ಡರ್ ಮಾಡುವಂಥದ್ದು. ಅದರ ಮೇಲೆ ಇಲ್ಲಿ ನೀವು ಕೆಲಸ ಮಾಡಲಿಕ್ಕೆ. ಈಗಿನ ಕಾಲದಲ್ಲಿ ಈ ಸಮಯದಲ್ಲೆಲ್ಲ ನಿಮಗೆ ವೆರಿಫೈಡ್ ಜಾಬ್ ಅನ್ನೋದು ಸಿಗಲಿಕ್ಕೆ ತುಂಬ ಕಷ್ಟ ಇದೆ. ಬ್ಲಿಂಕಿಟ್ನವರ ಕಡೆಯಿಂದ ಮನೆಯಲ್ಲಿ ಕೂತ್ಕೊಂಡು ಮಾಡುವಂಥ ಕೆಲಸ ಶಾರ್ಟ್ಕಟ್ ಡೀಟೇಲ್ಸ್ ಆಗಿ ನಾನು ಕೊಡ್ತೇನೆ. ಈಗ ಮನೆಯಲ್ಲಿ ಕೂತ್ಕೊಂಡು ಮಾಡುವಂಥದ್ದು ಟೈಪಿಂಗ್ ಮತ್ತು ಚಾರ್ಟ್ ಸಪೋರ್ಟಿವ್ ಕೆಲಸ. ಇದು ಮನೆಯಲ್ಲಿ ಕೂತ್ಕೊಂಡು ಮಾಡಿ. ಸ್ಟೂಡೆಂಟ್ಸು, ಫ್ರೆಷರ್ಸ್ ಇದಕ್ಕೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. 100% ಇದು ಒಳ್ಳೆಯದಾದ ಜಾಬ್ ಬ್ಲಿಂಕಿಟ್ನವರ ಕಡೆಯಿಂದ. 2026 ಸ್ಟಾರ್ಟ್ ಆಗಿದೆ, ನೋಟಿಫಿಕೇಷನ್ ಬಂದಿದೆ, ಹೈರಿಂಗ್ ಮಾಡ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ನಾನು ರಿಕ್ವೈರ್ಮೆಂಟ್ ಸ್ಕಿಲ್ಸ್ ಎಲ್ಲ ಏನೆಲ್ಲ ಬೇಕು, ಕ್ವಾಲಿಫಿಕೇಷನ್ ಏನೆಲ್ಲ ಬೇಕು, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಸ್ಟೂಡೆಂಟ್ಸ್, ಫ್ರೆಷರ್ಸ್ಗೆ ಏನೆಲ್ಲ ಎಲಿಜಿಬಲ್ ಕ್ರೈಟೀರಿಯಾ ಇದೆ ಅನ್ನೋದನ್ನು ಕಂಪ್ಲೀಟ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಸ್ಕಿಪ್ ಮಾಡದೆ ವೀಡಿಯೋಸನ್ನು ನೋಡಿ. ಯಾಕಂತ ಹೇಳಿದರೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಮತ್ತೆ ಕಮೆಂಟಲ್ಲಿ ಕೇಳುವಾಗ ಅದು ಕೂಡ ಸರಿಯಾಗೋದಿಲ್ಲ. ನಾನು ಎಣಿಸಿದ್ದು ಏನಂತ ಹೇಳಿದ್ರೆ, ಕಮೆಂಟ್ ಸೆಕ್ಷನ್ ಇದೆ ಅಲ್ವಾ, ಅದು ಕಮೆಂಟ್ ಬಾಕ್ಸ್ ಅನ್ನುವಂಥದ್ದು, ಅದನ್ನು ಆಫ್ ಮಾಡ್ತೀನಂತೇಳಿ ಥಿಂಕ್ ಮಾಡಿದೆ. ನಾನು ಎಣಿಸ್ತಾ ಉಂಟು ನನಗೆ, ನಾನು ಆಫ್ ಮಾಡಬೇಕಂತ ಹೇಳಿ ಕಮೆಂಟ್ ಬಾಕ್ಸನ್ನೇ. ಯಾಕಂತ ಹೇಳಿದರೆ ಕೆಲವರಿಗೆ ಬ್ಯಾಡ್ ಕಾಮೆಂಟ್ ಹಾಕ್ತಾರೆ, ಕೆಲವರು ಗುಡ್ ಕಾಮೆಂಟ್ ಹಾಕ್ತಾರೆ. ಹೌದು, ಕಮೆಂಟ್ ಒಂದು ನೀವು ಹಾಕಿದರೆ ಕೆಲವರಿಗೆ ಮೋಸ್ಟ್ಫುಲ್ಲಾಗಿ ಕೆಲವರಿಗೆ ಅದು ಯೂಸ್ ಆಗ್ತದೆ ಕಮೆಂಟ್ ಅನ್ನೋದು. ಕೆಲವರಿಗೆ ನಾನು ಕಮೆಂಟಿಗೆ ರಿಪ್ಲೈ ಕೊಡಬೇಕಾಗ್ತದೆ. ಆದರೆ ಬ್ಯಾಡ್ ಕಮೆಂಟ್, ಗುಡ್ ಕಮೆಂಟ್ ಎಲ್ಲ ಮಿಕ್ಸ್ ಕಮೆಂಟ್ ಆಗಿ ಬರ್ತದೆ. ಹಾಗಾಗಿ ಎಲ್ಲ ಕಮೆಂಟ್ ನಮಗೆ ಇಂಪಾರ್ಟೆಂಟ್ ಅಲ್ಲ, ಕೆಲವು ಮಾತ್ರ. ಯಾಕೆಂದರೆ ಕೆಲವರು ಅನ್ನೆಸರಿಯಾಗಿ ಕಮೆಂಟನ್ನು ಹಾಕುವಂಥದ್ದು. ಆ ಕಮೆಂಟನ್ನು ಯಾರೋ ಒಬ್ಬರು ಹೊಸತು ಸಬ್ಸ್ಕ್ರೈಬರ್ ಕಮೆಂಟನ್ನು ಹಾಕಿದ್ದಾರೆ ಅಂತೇಳಿ ನಾನು ಹೋಗಿ ಕಮೆಂಟನ್ನು ಚೆಕ್ ಮಾಡುವಾಗ ಅಲ್ಲಿ ಬೇರೆನೇ ಕಮೆಂಟ್ ಇರ್ತದೆ. ಅದಕ್ಕೋಸ್ಕರ ಕಾಮೆಂಟ್ಸಿಗೆಲ್ಲ ಬೇಡ ಅಂಥೇಳಿ ಕಮೆಂಟ್ಸ್ ಬಾಕ್ಸನ್ನೇ ಆಫ್ ಮಾಡುವ ಅಂತ ಹೇಳಿ ನಾನು ಡಿಸೈಡ್ ಮಾಡಿದ್ದೇನೆ. ಹಾಗಾಗಿ ಇನ್ನು ಮುಂದೆ ಯಾರಿಗಾದರೂ ಕೆಲಸ, ಯಾವ ರೀತಿಯ ಕೆಲಸ ಬೇಕು, ಏನೇನು ಟೈಪ್ ಇದ್ದು ಕೆಲಸ ಬೇಕು, ಮತ್ತು ಕ್ವಾಲಿಫಿಕೇಷನ್ ಎಷ್ಟು, ಮತ್ತು ನೀವೇನು ಕ್ವಾಲಿಫೈಡ್ ಆಗಿದ್ದೀರಿ, ಮನೇಲಿ ಇದ್ದೀರಾ, ಅಥವಾ ಏನೆಲ್ಲ ನಿಮ್ಮದು ಸಿಚುವೇಶನ್ ಇದೆ, ಯಾವ ಟೈಪ್ ಕೆಲಸ ಬೇಕು, ಯಾವ ಲೊಕೇಶನಲ್ಲಿ ಕೆಲಸ ಬೇಕು, ಅದೆಲ್ಲ ನೀವು ಇಷ್ಟವರೆಗೆ ಕಾಮೆಂಟಲ್ಲಿ ಟೈಪ್ ಮಾಡಿ ಹಾಕ್ತಿದ್ರಲ್ವ ಕಾಮೆಂಟ್ ಬಾಕ್ಸಲ್ಲಿ. ಇವಾಗ ನಾನು ಎಣಿಸಿದ್ದೇನೆ ಈ ಕಾಮೆಂಟ್ ಬಾಕ್ಸನ್ನೇ ಆಫ್ ಮಾಡುವ ಅಂತ. ಓಕೆ, ಯಾವ ಸಬ್ಸ್ಕ್ರೈಬರಿಗೆ ಕೂಡ ಅಲ್ಲಿ ಅವಾಗ ಮೆಸೇಜ್ ಮಾಡಲಿಕ್ಕೆ, ಕಾಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಾನು ಸುಮಾರು ಸಲಿಯಾಗಿ ಹೇಳಿದ್ದೇನೆ, ಅನ್ನೆಸರಿಲಿ ನೀವು ಕಮೆಂಟ್ ಮಾಡಲಿಕ್ಕೆ ಬರಬೇಡಿ ಅಂತ ಹೇಳಿ. ಆ್ಯಕ್ಚುಲಿ ಯಾರಿಗಾದರೂ ಇಂಪಾರ್ಟೆಂಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಒಂದು ವೇಳೆ ನನಗೆ ಒಂದು ವಿಷಯ ಹೇಳಬೇಕು, ಏನಾದರೂ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅನ್ನೋದಿದ್ದರೆ ನಿಮಗೆ ನಾನು ಇನ್ನೊಂದು ಆಪ್ಷನ್ ಕೊಡ್ತೇನೆ. ಏನಂತ ಹೇಳಿದರೆ, ಈ ಒಂದು ಉದ್ಯೋಗದಾರಿ ಚಾನಲಲ್ಲಿ ಇನ್ನು ಮುಂದೆ ನಿಮಗೆ ಕಾಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ನಾನು ಕಾಮೆಂಟ್ ಬಾಕ್ಸ್ ಆಫ್ ಮಾಡಿರ್ತೇನೆ. ನಾನು ಈ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ಕಾಮೆಂಟ್ ಬಾಕ್ಸ್ ಆಫ್ ಮಾಡಿರ್ತೇನೆ. ಯಾರಿಗಾದರೂ ಇಂಪಾರ್ಟೆಂಟ್ ಮೆಸೇಜ್ ಹಾಕಲಿಕ್ಕಿದ್ರೆ ಅಷ್ಟೊಂದು ಯಾರಿಗೂ ಡೌಟ್ ಬರೋದಿಲ್ಲ. ಯಾಕಂದರೆ ಡೀಟೇಲಾಗಿ ವಿದೌಟ್ ಸ್ಕಿಪ್ ಮಾಡದೆ ವೀಡಿಯೋಸನ್ನು ನೋಡಿ ಅಂತ ನಾನು ಅದಕ್ಕೆ ಹೇಳೋದು. ಯಾಕಂದರೆ ನಾನು ಡೀಟೇಲಾಗಿ ಇಲ್ಲಿ ಹೇಳುವಾಗ ನಿಮಗೆ ಯಾವುದೇ ಡೌಟ್ಸ್ ಇರೋದೇ ಇಲ್ಲ ಆಲ್ಮೋಸ್ಟ್. ಹಾಗಾಗಿ ಸುಮ್ಮನೆ ಕಮೆಂಟ್ ಹಾಕಿ ಬರ್ತೀರಿ, ಬ್ಯಾಡ್ ಕಮೆಂಟ್ ಹಾಕ್ತಾರೆ, ಕೆಲವೊಮ್ಮೆ ಬೇಡದಿರೋದು ಕಮೆಂಟ್ ಹಾಕ್ತಾರೆ. ಅಂಥದ್ದು ಕಮೆಂಟ್ ನನಗೆ ಬೇಡ ಅಂತ ಹೇಳಿ. ಮತ್ತು ಅದು ಆ್ಯಕ್ಚುಲಿ ನೋಡೋದಾದರೆ ಯಾರು ಚಂದ ಮಾಡಿ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಹಾಕ್ತಾರೆ, ಸಪೋರ್ಟಿವ್ ಇದ್ದಾರೆ ಸಬ್ಸ್ಕ್ರೈಬರ್, ಅವರಿಗೆ ಕೂಡ ಇದು ಇಂಪ್ಯಾಕ್ಟ್ ಆಗ್ಬೋದು. ಆದರೆ ನಾನೇನು ಹೇಳುವಂಥದ್ದು ಗೊತ್ತುಂಟಾ, ನನಗೆ ಕಮೆಂಟೇ ಬೇಡ, ಯಾರ್ದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟೇ ಬೇಡ. ಅದಕ್ಕೋಸ್ಕರ ಕಮೆಂಟ್ ಬಾಕ್ಸನ್ನು ಆಫ್ ಮಾಡಿರ್ತಾ ಇದ್ದೇನೆ. ಅಷ್ಟೊಂದು ಅಗತ್ಯ ಇದ್ದರೆ ನಾನು ನಿಮಗೆ ಇನ್ನೊಂದು ಆಪ್ಷನ್ ಕೊಡ್ತೇನೆ ಅಂತ ಹೇಳಿದ್ದೇನಲ್ವ. ನಂದು ಚಾನಲ್ ಇದೆ. ಆ್ಯಕ್ಚುಲಿ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದು ಹೊಸದು ಚಾನಲ್ ಮಾಡಿದ್ದೇನೆ ಅಂತ ಹೇಳಿ. ಮೊದಲಿದ್ದು ಚಾನಲ್ ಕಾಮಿಡಿ ಚಾನಲ್ ನೈಸ್ ಗರ್ಲ್ 35,
ಅದನ್ನು ನಾನು ಕಂಟಿನ್ಯೂ ಮಾಡೋದಿಲ್ಲ ಅಂತ ಹೇಳಿದ್ದೆ. ಸೊ ಅದು ಚಾನಲ್ ನೈಸ್ ಗರ್ಲ್ 35 ನಾನೀಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಯಾವುದು ಹೊಸತು ಚಾನಲ್ ಮಾಡಿದ್ದೆ ಅದನ್ನು ನಾನು ಡಿಸ್ಕಂಟಿನ್ಯೂ ಮಾಡಿದ್ದೇನೆ ಬೇಡ ಅಂತ ಹೇಳಿ. ಯಾಕೆಂದರೆ ಸ್ವಲ್ಪ ಅಲ್ಲಿ ಕೂಡ ಪ್ರಾಬ್ಲಮ್ ಆಯಿತು. ಮತ್ತು ಅದಕ್ಕೋಸ್ಕರ ಹೇಗೂ ನಂದು ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಒಳ್ಳೆ ಇದ್ದಾರೆ ನೈಸ್ ಗರ್ಲ್ 35 ಚಾನಲಲ್ಲಿ. ಸೊ ಅದಕ್ಕೋಸ್ಕರ ಅದೇ ಚಾನಲ್ ಕಂಟಿನ್ಯೂ ಮಾಡ್ತೇನೆ ಅಂತೇಳಿ ಎಣಿಸಿದ್ದೇನೆ. ಸೊ ಈಗ ನಾನು ಹೊಸತು ಚಾನಲ್ ಏನು ಮಾಡಿದ್ದೆ ಅದನ್ನು ಡಿಲೀಟ್ ಮಾಡಿದ್ದೇನೆ ನಾನೇ. ಮತ್ತು ಈಗ ನೈಸ್ ಗರ್ಲ್ 35 ಅಂತ ಹೇಳಿ ಮೊದಲು ಮಾಡಿಟ್ಟ 4 ವರ್ಷದ ಮೊದಲಿದ್ದು ಮಾಡಿದ ಚಾನಲನ್ನು ಕಂಟಿನ್ಯೂವೇ ಮಾಡ್ತಾ ಇದ್ದೇನೆ. ಸೊ ಅಲ್ಲಿ ಬಂದು ಯಾರು ಬೇಕಾದರೂ ಕಾಮೆಂಟ್ ಮಾಡ್ಬೋದು. ಆದರೆ ಅಲ್ಲಿ ಕೂಡ ನೀವು ಏನಾದರೂ ರಾಂಗ್ ಕಮೆಂಟ್ ಮಾಡಿದರೆ ಅಲ್ಲಿದ್ದು ಕೂಡ ಕಾಮೆಂಟ್ ಬಾಕ್ಸ್ ಆಫ್ ಆಗ್ತದೆ. ಓಕೆ, ಸೊ ಅದಕ್ಕೋಸ್ಕರ ಯಾರಿಗಾದರೂ ಇಂಪಾರ್ಟೆಂಟ್ ಎಲ್ಲಿದ್ದು ಜಾಬ್ ಲೊಕೇಶನ್, ನೀವು ಎಲ್ಲಿ ಇದ್ದೀರಿ, ಯಾವ ಟೈಪ್ ಜಾಬ್ ಬೇಕು, ಏನು ಕ್ವಾಲಿಫಿಕೇಷನ್ ಆಗಿದೆ, ಯಾರಿಗಾದರೂ ಜೆನ್ಯೂನ್ ಆದ ಕಾಮೆಂಟ್ ಕೊಡಲಿಕ್ಕಿದ್ರೆ ನೈಸ್ ಗರ್ಲ್ 35 ಅಲ್ಲಿ ನಾನು ವೀಡಿಯೋಸ್ ಹಾಕ್ತೇನೆ. ಅಲ್ಲೇ ವೀಡಿಯೋಸಿಗೆ ನೀವು ಕಮೆಂಟ್ ಹಾಕಿದರೆ ಆಯಿತು. ಓಕೆ, ರೀಸೆಂಟ್ ವೀಡಿಯೋಸಿಗೆ, ಓಲ್ಡ್ ವೀಡಿಯೋಸಿಗೆ ಕಮೆಂಟ್ ಹಾಕಲಿಕ್ಕೆ ಹೋಗಬೇಡಿ. ರೀಸೆಂಟ್ ವೀಡಿಯೋಗೆ ಅಲ್ಲಿ ನೀವು ಕಮೆಂಟ್ ಹಾಕಿದರೆ ಆಯಿತು. ಇದೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿತ್ತು, ಅದಕ್ಕೋಸ್ಕರ ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಡೀಟೇಲ್ ಆಗಿ ಎಲ್ಲ ಡೀಟೇಲನ್ನು ನಾನು ಕೊಡ್ತೇನಂತ ಹೇಳಿ ಅದಕ್ಕೆ ಹೇಳ್ತಾ ಇರೋದು. ಸೊ ಇವಾಗ ಇಲ್ಲಿ ಏನು ಇಂಟರ್ವ್ಯೂ ರೌಂಡ್ಸ್ ಇದೆ, ಏನೆಲ್ಲ ಸ್ಕಿಲ್ಸ್ ಬೇಕು ಅದನ್ನೆಲ್ಲ ತಿಳಿಸ್ತೇನೆ ಡೀಟೇಲ್ ಆಗಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಬ್ಲಿಂಕಿಟ್ನವರ ಕಡೆಯಿಂದ ನಿಮಗೆ ನಾನು ಲಿಂಕನ್ನು ಕೊಡ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಓಪನ್ ಮಾಡಿ ನೌಕರಿ ವೆಬ್ಸೈಟ್ ಓಪನ್ ಆಗ್ತದೆ ಜಾಬ್ ಇದ್ದು. ಸೊ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ WFH ಬ್ಲಿಂಕಿಟ್ ವಾಯ್ಸ್. ಓಕೆ, ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಕೆಲಸ ನಿಮಗೆ ಇಲ್ಲಿ. ಸ್ಟಾರ್ಟಿಂಗ್ ಅವರದ್ದು ಕಸ್ಟಮರ್ ಸಪೋರ್ಟ್ ಸರ್ವಿಸಸ್ ಅಂತ ಹೇಳಿ 150 ಓಪನಿಂಗ್ಸ್ ಇದೆ, 100 ಅಪ್ಲಿಕೇಶನ್ಸ್ ಬಂದಿದೆ. ಸೊ ಕಂಪ್ಲೀಟಾಗಿ ಮನೆಯಲ್ಲಿ ಮಾಡುವಂಥ ಕೆಲಸ. 0 to 5 years ಅಂದರೆ ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಅಪ್ಲೈ ಮಾಡ್ಬೋದು. ಸೊ ಫ್ರೆಷರ್ಸ್ ಆರ್ ವೆಲ್ಕಮ್ ಅಂತ ಹೇಳಿದ್ದಾರೆ. 1.5 to 1.75 ಸ್ಯಾಲ್ರಿ ಇದೆ. ಜಾಬ್ ಡಿಸ್ಕ್ರಿಪ್ಷನ್ ಈಗ ನೋಡುವ. ಜಾಬ್ ಡಿಸ್ಕ್ರಿಪ್ಷನ್, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಆ್ಯಸ್ ಅ ಬ್ಲಿಂಕಿಟ್ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಯು ವಿಲ್ ಹ್ಯಾಂಡಲ್ ಡೆಲಿವರಿ ಪಾರ್ಟ್ನರ್ ಕ್ವೈರೀಸ್ ಆ್ಯಂಡ್ ರಿಸಾಲ್ವ್ ಇಶ್ಯೂಸ್ ವೆಯ ಫೋನ್. ಫೋನಲ್ಲಿ ನೀವು ಡೆಲಿವರಿ ಪಾರ್ಟ್ನರ್ನವರ ಏನು ಕ್ವೈರೀಸ್ ಇದೆ, ಏನು ಅವರಿಗೆಲ್ಲ ಇಶ್ಯೂಸ್ ಇದೆ, ಅದನ್ನು ನೀವು ಕಸ್ಟಮರ್ ಸಪೋರ್ಟ್ ಕೇರ್ ಎಕ್ಸಿಕ್ಯೂಟಿವ್ ಆಗಿ ನೀವು ಹ್ಯಾಂಡಲ್ ಮಾಡೋದು. ಸೊ ಇಲ್ಲಿ ಈಗ ಎಲಿಜಿಬಲ್ ಕ್ರೈಟೀರಿಯಾ, ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ನಿಮ್ಮ ಹತ್ರ, ಡಿಗ್ರಿ PUC ಅಥವಾ ಡಿಗ್ರಿ ಆದವರು ಬೇಕು, ಪರ್ಮನೆಂಟ್ ಮನೆಯಿಂದಲೇ ಮಾಡುವಂಥ ವರ್ಕ್ ಫ್ರಮ್ ಹೋಮ್ ಕೆಲಸ ಇದು, ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಅಪ್ಲೈ ಮಾಡ್ಬೋದು. ಎ ಲ್ಯಾಪ್ಟಾಪ್ ವಿತ್ ಅ ಮಿನಿಮಮ್ ಆಫ್ 8 GB RAM ಆ್ಯಂಡ್ ವಿಂಡೋಸ್ 10 ಈಸ್ ಮ್ಯಾಂಡೇಟರಿ. ಲ್ಯಾಪ್ಟಾಪ್ ಇರಬೇಕು, 8 GB RAM ಇದು, 4 GB RAM ಕೂಡ ನಡೀತಾರೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ವೈಸ್ ನಾನು ಹೇಳೋದು ವಿಂಡೋಸ್ 10 ಲ್ಯಾಪ್ಟಾಪ್ ಇರಬೇಕು. ಆನ್ ದ ಜಾಬ್ ಟ್ರೈನಿಂಗ್ ನಿಮಗೆ ಟ್ರೈನಿಂಗ್ ಕೂಡ ಇಲ್ಲಿ ಕೊಡ್ತಾರೆ. ಸೊ ಜಾಬ್ ಟ್ರೈನಿಂಗ್ ಮಾಡುವಾಗಲೇ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅನ್ನೋದು ಇರಬೇಕು. ನೆಕ್ಸ್ಟ್ 6 days ವರ್ಕಿಂಗ್ ಆ್ಯಂಡ್ 1 rotational ವೀಕ್ ಆಫ್. 6 ದಿನ ನಿಮಗೆ ವಾರದಲ್ಲಿ ಕೆಲಸ ಇರ್ತದೆ, 1 ದಿನ ವಾರದಲ್ಲಿ ನಿಮಗೆ ರಜೆ ಇರ್ತದೆ. 9 hours ಆಫ್ ಶಿಫ್ಟ್, ಟೋಟಲ್ ನಿಮಗೆ 9 ಗಂಟೆ ಡ್ಯೂಟಿ ಇದು. ಡ್ಯೂರಿಂಗ್ ವಿಚ್ 8 hours are dedicated to production and 1 hour is allocated for split breaks. ಸೊ 9 hours ಅಂತ ಹೇಳುವಾಗ ಅದರಲ್ಲಿ 1 hour 8 ಗಂಟೆ ಡ್ಯೂಟಿ, ಅದರಲ್ಲಿ 1 hour ಬ್ರೇಕ್. ಸೊ ಟೋಟಲ್ 9 hours. ವೈಫೈ ಇಸ್ ಮ್ಯಾಂಡೇಟರಿ. ನಿಮ್ಮದು ಮೊಬೈಲ್ ಇದ್ದು ನೆಟ್ವರ್ಕ್ ಎಲ್ಲ ಇದ್ರೆಲ್ಲ ಆಗೋದಿಲ್ಲ ಇಲ್ಲಿ. ಸೊ ಸಾಫ್ಟ್ವೇರ್ ಎಲ್ಲ ಇಶ್ಯೂಸ್ ಎಲ್ಲ ಬರ್ತದೆ, ನಿಮಗೆ ನೆಟ್ವರ್ಕ್ ಇಶ್ಯೂಸ್ ನಿಮಗೂ ಬರ್ಬೋದು. ಸೊ ಮೊಬೈಲ್ ಹಾಟ್ಸ್ಪಾಟ್ ಎಲ್ಲ ಇಟ್ಕೊಂಡೆಲ್ಲ ಟ್ರೈನಿಂಗ್ ಎಲ್ಲ ಜಾಯ್ನ್ ಆಗಲಿಕ್ಕೆ ಹೋಗಬೇಡಿ, ಅಥವಾ ಅಂಥವರು ಈ ಜಾಬಿಗೆ ಅಪ್ಲೈ ಮಾಡಬೇಡಿ. ಸೊ ವೈಫೈ ಇದ್ದವರು, ಲ್ಯಾಪ್ಟಾಪ್ ಇದ್ದವರು ಅಪ್ಲೈ ಮಾಡಿ, ಕರೆಕ್ಟಾಗಿ ಇದ್ದವರು. ಇಲ್ಲಿ ಸ್ಯಾಲ್ರಿ ನಿಮಗೆ ತಿಂಗಳಿಗೆ 14,400 CTC ಸಿಗ್ತದೆ. ಸೊ ನೆಕ್ಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ ರೌಂಡ್ಸ್ ಎಲ್ಲ ಏನೆಲ್ಲ ಇದೆ ಅಂತ ನೋಡುವ. HR ಇವ್ಯಾಲ್ಯೂಷನ್ ಇದೆ, HR ರೌಂಡು. ಆಪರೇಷನ್ಸ್ ಇವ್ಯಾಲ್ಯೂಯೇಷನ್ L1, ಆಪರೇಷನ್ಸ್ ಇವ್ಯಾಲ್ಯೂಯೇಷನ್ L2. L1 ಮತ್ತು L2 ಅವರ ಕಡೆಯಿಂದ ಇಂಟರ್ವ್ಯೂ ಇದೆ ರೌಂಡ್ಸು. ನೆಕ್ಸ್ಟ್ ವರ್ಸನ್ ಟೆಸ್ಟ್ ಒಂದು ಕೊಡಲಿಕ್ಕಿದೆ ನೀವು, ಆನ್ಲೈನ್ ಟೆಸ್ಟು. ನೆಕ್ಸ್ಟ್ ಕ್ಲೈಂಟ್ ಇವ್ಯಾಲ್ಯೂಯೇಷನ್, ಲಾಸ್ಟ್ ಕ್ಲೈಂಟ್ ನಿಮ್ಮ ಬಗ್ಗೆ ಸೆಲ್ಫ್ ಇಂಟ್ರಡಕ್ಷನ್ ಎಲ್ಲ ಕೇಳುವಂಥದ್ದು. ಸೊ ನೀವು ರೆಸ್ಯೂಮನ್ನು ಪ್ರಿಪೇರ್ ಮಾಡುವಾಗ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಹೇಳ್ತೇನೆ ನಿಮಗೆ, ರೆಸ್ಯೂಮನ್ನು ರೆಡಿ ಮಾಡುವಾಗ ಇಲ್ಲಿದೇನು ಸ್ಕಿಲ್ಸ್ ರಿಕ್ವೈರ್ಮೆಂಟ್ಸ್ ಎಲ್ಲ ಏನಿದೆ, ಏನು ಕೇಳ್ತಾರೆ ಅದು ನಿಮ್ಮ ರೆಸ್ಯೂಮಲ್ಲಿ ಕೂಡ ಅಪ್ಲೋಡ್ ಮಾಡಿ. ಸ್ಕಿಲ್ಸ್ ಹೈಲೈಟೆಡ್ ವಿತ್ ಆರ್ ಪ್ರಿಫರ್ಡ್ ಕೀ ಸ್ಕಿಲ್ಸ್ ಅಂತ ಕೂಡ ಹೇಳಿದ್ದಾರೆ. ಸೊ ಸ್ಕಿಲ್ಸ್ ಅವರಿಗೆ ಬೇಕಾಗಿರುವಂಥ ಸ್ಕಿಲ್ಸ್ನ ಅವ್ರು ಇದ್ರೆ ಉಂಟಲ್ವ
ಬೆಸ್ಟ್. ಓಕೆ, ರೆಸ್ಯೂಮ್ ಸೆಲೆಕ್ಟ್ ಆದಾಗೆ. ಸೊ ಒಂದೇ ಸಲ ನೀವು ಅಪ್ಲೈ ಮಾಡುವಾಗ ನಿಮಗೆ ಕೆಲಸ ಸಿಗಬೇಕಂತ ಯಾರು ಕೂಡ ಅಂದ್ಕೊಳ್ಬೇಡಿ. ರೆಸ್ಯೂಮನ್ನು ಸೆಂಡ್ ಮಾಡ್ತೀರಿ, ಸ್ಕಿಲ್ಸ್ ಹಾಕ್ತೀರಿ, ಮತ್ತೆ ಕೂಡ ನಿಮಗೆ ಜಾಬ್ ಸಿಗಲಿಲ್ಲ ಯಾಕೆ ಅಂತ ಯಾರು ಕೂಡ ಎಣಿಸ್ಬೇಡಿ. ಯಾಕಂತ ಹೇಳಿದರೆ ಅಪ್ಲೈ ಮಾಡಿದ ತಕ್ಷಣ ಜಾಬ್ ಸಿಗಬೇಕಂತ ಎಲ್ಲೂ ಹೇಳಿಲ್ಲ ಅಲ್ವಾ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ, ಡಿಗ್ರಿ ಆದವರು ಮ್ಯಾಂಡೇಟರಿ ಬೇಡ ಅಂತ ಬೇಕು ಅಂತ ಏನಿಲ್ಲ. ಡಿಗ್ರಿ ಇಸ್ ನಾಟ್ ಕಂಪಲ್ಸರಿ ಹಿಯರ್, ನಾಟ್ ಮ್ಯಾಂಡೇಟರಿ. ಸೊ PUC ಆದವರಿಂದ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ BPO, ಇನ್ಬೌಂಡ್ ಪ್ರೋಸೆಸ್, ಕಾಲಿಂಗ್ ಪ್ರೋಸೆಸ್. ಇದು ಕಂಪ್ಲೀಟಾಗಿ ನೀವು ಆರಾಮವಾಗಿ ಟೈಪಿಂಗ್ ಸ್ಕಿಲ್ಸ್ ಮತ್ತು ಚಾರ್ಟ್ ಮಾಡುವಂಥ ಸ್ಕಿಲ್ಸ್ ಅದೊಂದು ಇರಬೇಕು. ಓಕೆ, ಮೇನ್ ಅದೊಂದು ಪಾಯಿಂಟ್. ಸೊ ಅಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಅಪ್ಲೈ ಮಾಡಿ. ಬ್ಲಿಂಕಿಟ್ ಈಸ್ ಅ ಈಸಿ ಪ್ರಾಸೆಸ್, ಎಲ್ಲರಿಗೂ ಮನೆಯಿಂದಲೇ ಪರ್ಮನೆಂಟಾಗಿ ಮನೆಯಿಂದಲೇ ಮಾಡುವಂಥ ಕೆಲಸ ಇದು. ಸೊ ಒಮ್ಮೆ ವೆಬ್ಸೈಟನ್ನು ಎಲ್ಲ ನೋಡ್ಕೊಂಡು ಬನ್ನಿ ನೀವು ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ನೋಡಿ, ಇದು ನೌಕರಿ ವೆಬ್ಸೈಟ್. ಸೊ ಇಲ್ಲಿ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡ್ತಿರುವಂತಾದರೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿ ನಂತರ ಲಾಗಿನ್ ಟು ಅಪ್ಲೈ ಅಂತ ಕೊಡಿ. ಸೊ ಇಲ್ಲಿದೆ ಎಲ್ಲ ಡಿಸ್ಕ್ರಿಪ್ಷನ್ಸ್ ನೋಡ್ಬೋದು. ಸೊ ಆದಷ್ಟು ಈ ವಿಡಿಯೋಸನ್ನು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಜಾಬ್ ಸಿಕ್ಕಲಿ. ಸೊ ಹೆಲ್ಪ್ ಮಾಡಿ ಬೇರೆಯವರಿಗೆ. ಓಕೆ, ಟೇಕ್ ಇಟ್, ಬಾಯ್ ಬಾಯ್.